ದಾಂಡೇಲಿಯಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲು ತಪಾಸಣೆ ಹಾಗೂ ಉಚಿತ ಚಿಕಿತ್ಸಾ ಶಿಬಿರ. ಆರೋಗ್ಯವಂತ ಸಮಾಜದಿಂದ ರಾಷ್ಟ್ರದ ಪ್ರಗತಿ ಸುಲಭ ಸಾಧ್ಯ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅಭಿಮತ. ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಆರೋಗ್ಯವಂತ ಸಮಾಜ ಅತಿ ಅಗತ್ಯವಾಗಿ ಬೇಕು. ಆರೋಗ್ಯವಂತ ಸಮಾಜದಿಂದ ಮಾತ್ರ ರಾಷ್ಟ್ರದ ಪ್ರಗತಿ ಸುಲಭ ಸಾಧ್ಯ ಎಂದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಹೇಳಿದರು. ಅವರು ಇಂದು ಭಾನುವಾರ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಮತ್ತು ಹುಬ್ಬಳ್ಳಿಯ ಜಯಪ್ರಿಯ ಮೆಡಿಕಲ್ ಫೌಂಡೇಶನ್ ಆಶ್ರಯದಡಿ ಕಾಗದ ಕಾರ್ಖಾನೆಯ ಆವರಣದಲ್ಲಿರುವ ಔದ್ಯೋಗಿಕ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಕಣ್ಣು, ಕಿವಿ, ಮೂಗು, ಗಂಟಲು ತಪಾಸಣೆ ಹಾಗೂ ಉಚಿತ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ನಾವು ನೀವೆಲ್ಲರೂ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ನಮ್ಮೆಲ್ಲ ಸಾಧನೆಗಳಿಗೂ ಸದೃಢ ಆರೋಗ್ಯವೇ ಮೂಲ ಕಾರಣ. ಆರೋಗ್ಯ ಸುರಕ್ಷಾ ನಿಯಮಗಳನ್ನು ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿ ಈ ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಕಾಗದ ಕಾರ್ಖಾನೆಯ ತಾಂತ್ರಿಕ ವಿಭಾಗದ ಅಧ್ಯಕ್ಷರಾದ ಅನುಜ್ ತಯಾಳ್, ಕಾರ್ಖಾನೆಯ ಹಣಕಾಸು ವಿಭಾಗದ ಹಿರಿಯ ಉಪಾಧ್ಯಕ್ಷರಾದ ಅಶೋಕ್ ಶರ್ಮಾ, ಕಾರ್ಖಾನೆಯ ನಿರ್ವಹಣಾ ವಿಭಾಗದ ಉಪಾಧ್ಯಕ್ಷರಾದ ಭೂಪೇಂದ್ರ ಕುಮಾರ್ ಅವರು ಭಾಗವಹಿಸಿ ಶಿಬಿರಕ್ಕೆ ಶುಭವನ್ನು ಕೋರಿದರು. ಜಯಪ್ರಿಯ ಮೆಡಿಕಲ್ ಫೌಂಡೇಶನ್ ಇದರ ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರು ಶಿಬಿರದ ಉದ್ದೇಶ ಮತ್ತು ಅಗತ್ಯತೆಯನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಭಂಡಾರಿ, ಔದ್ಯೋಗಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ಮತ್ತು ವೈದ್ಯರಾದ ಡಾಕ್ಟರ್ ಸುಮಿತ್ ಅಗ್ನಿಹೋತ್ರಿ, ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಕಲೀಲ್ ಕುಲಕರ್ಣಿ, ಪ್ರಸಾದ್, ರಾಜು ರೋಸಯ್ಯ, ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ವಿಭಾಗದ ಬಶೀರ್ ಅಹಮದ್ ಶೇಖ್, ಔದ್ಯೋಗಿಕ ಆರೋಗ್ಯ ಕೇಂದ್ರದ ಚೇತನ್ ಶರ್ಮಾ, ಶಿವಲೀಲಾ, ಶಿಬಿಲಾ, ರಾಜು ಮೊದಲಾದವರು ಉಪಸ್ಥಿತರಿದ್ದರು. ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಿಬಿರದಲ್ಲಿ ಈಗಾಗಲೇ 280ಕ್ಕಿಂತಲೂ ಅಧಿಕ ಜನರು ಭಾಗವಹಿಸಿದ್ದು, ಶಿಬಿರವು ಇಂದು ಸಂಜೆ 4:30 ಗಂಟೆಯವರೆಗೆ ನಡೆಯಲಿರುವುದರಿಂದ ಈ ಶಿಬಿರದಲ್ಲಿ 400ಕ್ಕೂ ಅಧಿಕ ಜನ ಭಾಗವಹಿಸುವ ನಿರೀಕ್ಷೆಯಿದೆ. ಈ ಶಿಬಿರದ ಕುರಿತಂತೆ ಇಂದು ಭಾನುವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮತ್ತು ಜಯಪ್ರಿಯ ಮೆಡಿಕಲ್ ಫೌಂಡೇಶನ್ ಇದರ ಡಾಕ್ಟರ್ ವೆಂಕಟರಾಮ್ ಕಟ್ಟಿ ಅವರು ಮಾತನಾಡಿದರು. जो अपना वेस्ट कोस्ट पेपर मिल ने बेसिकली एक टीम का वो किया है जिससे कि आप सभी लाभान्वित हो सकते हैं. इसका जितना उपयोग किया जा सके, जितना एडवांटेज लिया जा सके, उतना ही आप सबके लिए, हम सबके लिए जरूरी है. वेस्ट कोस्ट का हमेशा ये प्रयास रहा है कि मिल के साथ साथ अपने आसपास के जो भी सदस्य हैं, ठीक है, आसपास के गांव तक के जो सदस्य हैं, उनका किसी ना किसी रूप से हम उनको कंपनी के माध्यम से थोड़ा लाभान्वित कर सके, उनका जितना भी स्वास्थ्य का थोड़ा सा भी टाइम टू टाइम में देखभाल कर सके, उनका किसी कैंप के थ्रू में उनका सहयोग कर सके. ನಿಮ್ದು ಎಲ್ಲಿಂದ ಬಂದ್ರಿ? ಏನ್ ಸಲುವಾಗಿ, ಯಾವ ಸಲುವಾಗಿ ಬಂದ್ರಿ? ಕಿವಿ ನೋವು ಮತ್ತೆ ಕಮ್ಮಿ ಸ್ವಲ್ಪ ಮಂಜ ಸಮೀಪನ ಕಾಣಿಸಲ್ಲ. ಚಲೋ ಆಯ್ತಲ್ಲ, ಬಹಳ ಹತ್ರದಲ್ಲೇ ಈ ಕ್ಯಾಂಪ್ ಇಟ್ಟಿರೋದು. ಚಲೋ ಆಯ್ತು. ಏನಾಯ್ತು ಈಗ ತೋರಿಸಿದ್ರಿ? ಇಲ್ಲ, ನಂಬರ್ ಹಚ್ಚಿದ್ರಿ? ಥ್ಯಾಂಕ್ ಯು. अच्छा एक स्कीम जो चल रहा है, ये इनिशिएटिव है प्लांट का तरफ से, डब्ल्यूएचओ की तरफ से. आँख का और ENT का जो आज कैंप चला है, मैं आशा करता हूँ बहुत सारा लोग उसी में उपकृत होंगे ये सुविधा को लेकर. थैंक यू. ಏನ್ ಹೆಸರಮ್ಮ? ಶಾಲಿನಿ ನಾಯ್ಕ. ಎಲ್ಲಿಂದ ಬಂದ್ರಿ? ಗಣೇಶ್ ನಗರ್. ಕ್ಯಾಂಪಿಗೆ ಬಂದ್ರಿ. ಏನು ಸಮಸ್ಯೆ ಇದೆ? ಕಿವಿ ನೋವು, ಕಣ್ಣಿನ ಸಮಸ್ಯೆ. ಹೇಗೆ ಅನಿಸ್ತದೆ? ಶಿಬಿರ ಇಲ್ಲೇ ನಡೀತಾ ಇದೆ ದಾಂಡೇಲಿಯಲ್ಲಿ. ಒಳ್ಳೇದಾಯ್ತು. ನಮ್ಗೆ ದೂರ ಹೋಗೋದು ಭಾಳ ಕಷ್ಟ ಆಗ್ತದೆ. ಹೌದಲ್ಲ, ಇಲ್ಲಾಂದ್ರೆ ಹುಬ್ಳಿ ಹೋಗ್ಬೇಕಿತ್ತು, ಧಾರವಾಡ ಹೋಗ್ಬೇಕು. ನಾವು ಕ್ಯಾಂಪಿಗೆ. ಹೌದಮ್ಮ, ಎಲ್ಲಿಂದ ಬಂದ್ರಿ? ಇಲ್ಲೇ ಸ್ಟಾಪ್ ಕೊಟ್ಟಿದ್ದೀನಿ. ನಿಮ್ಮ ಹೆಸರು? ಇಲಾಂಬಿಕಾ ಹಿರೇಮಠ. ಏನು ನಿಮಗೆ ಸಮಸ್ಯೆ ಇದೆ? ನಂಗೆ ಇದ್ದು ತಳ್ಳಿದ್ದು ರೀ, ಕಿವಿದು ಸಮಾಧಾನ ಇಲ್ಲ. ಅಷ್ಟೇ ಎಷ್ಟು ತೋರಿಸಿನ್ರಿ, ಅದ್ರೆ ಕಡಿಮೆ ಆಗ್ತಾಯಿಲ್ಲ.
ಓಕೆ ಹೆಸರೇನಮ್ಮ ನಿಮ್ದು? ನಂದು ಸುಶೀಲಾ ಎಲ್ಲಿಂದ ಬಂದ್ರಿ ಅಮ್ಮ? ಇಲ್ಲೇ ದಾಂಡಳ್ಳಿ. ಏನ್ ಸಮಸ್ಯೆ ಆಗಿದೆ? ನನಗೆ ಬಾಯಿ ನೋವು ಸ್ವಲ್ಪ. ಹಾ 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 ಹಾ. ಬಹಳ ಮನೆಯಲ್ಲಿ ನಿಮ್ದು? ಇಲ್ಲೇ ಟೋಷನ್ ಟೌನ್ಶಿಪ್. ಹಾ ಹಾ. ಬಹಳ ಹತ್ರದಲ್ಲೇ ಶಿಬಿರ ಆಗ್ತಾ ಇದೆ, ಹೌದಲ್ಲ? ಇಲ್ಲದ್ರೆ ಇವತ್ತು ನಾವು ಧಾರವಾಡ ಹೋಗ್ಬೇಕು ಅಥವಾ ಹುಬ್ಳಿಗೆ ಹೋಗ್ಬೇಕು. ಕಣ್ಣು ನನ್ನ ಯಾರು ಕರ್ಕೋದ್ರು, ನನ್ಗೆ ಯಾರು ನಾನು ಬಾಂದೇರಿ ಏನ್ ಹೇಳ್ತೀರಮ್ಮ ಈ ಶಿಬಿರದ ಬಗ್ಗೆ, ಕ್ಯಾಂಪ್ ಬಗ್ಗೆ? ಏನ್ ಹೇಳಿ ಸರ್, ಚಲೋ ಅನಿಸ್ತಾ? ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಅತಿ ಉಪಯುಕ್ತವಾದಂತಹ ಶಿಬಿರವನ್ನ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಶ್ರಯದಡಿ ಸಹಭಾಗಿತ್ವದಡಿ ಹುಬ್ಬಳ್ಳಿಯ ಜಯಪ್ರಿಯ ಆಸ್ಪತ್ರೆಯ ಸಹಕಾರದಲ್ಲಿ ಕ್ಯಾಂಪ್ ನಡೀತಾ ಇದೆ. ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ದೂರದ ಊರುಗಳಿಗೆ ಹೋಗಿ ಇಂತಹ ಚಿಕಿತ್ಸೆಯನ್ನು ಪಡೆಯುವಂತಹದ್ದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಸಮಯ ಇವೆಲ್ಲವುಗಳನ್ನು ನೋಡಿಕೊಂಡು ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಮತ್ತು ಜಯಪ್ರಿಯ ಆಸ್ಪತ್ರೆ ಹುಬ್ಬಳ್ಳಿ ಇವರು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಎರಡೂ ಸಂಘಟನೆಗಳಿಗೂ ಸಂಸ್ಥೆಗೂ ಹಾರ್ದಿಕವಾಗಿ ಕೃತಜ್ಞತೆಗಳೊಂದಿಗೆ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮ್ಮ ಸೇವೆ, ಜಯಪ್ರಿಯ ಆಸ್ಪತ್ರೆಯ ಸೇವೆ ನಿರಂತರವಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಹಭಾಗಿತ್ವದಲ್ಲಿ ಈ ಭಾಗಕ್ಕೆ ಇರಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಈ ಶಿಬಿರವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಶ್ರೀಯುತ ರಾಜೇಶ್ ತಿವಾರಿ ಅವರು. ಸರ್, ಈ ಶಿಬಿರದ ಬಗ್ಗೆ ಏನು ಹೇಳ್ತೀರಿ? ಸರ್, ಈ ಶಿಬಿರ ನಾವು ಪ್ರತಿ ವರ್ಷ ಕಣ್ಣಿಂದ ಮತ್ತು ENT ಶಿಬಿರನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈ ಸರಿ ನಾವು ಜಯಪ್ರಿಯ ಮೆಡಿಕಲ್ ಫೌಂಡೇಶನ್ ಅವರ ಕಡೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದಾಗ ಡಾಕ್ಟರ್ ಕಟ್ಟಿ ಅವರು ಅದನ್ನು ಒಪ್ಕೊಂಡಿದ್ದಾರೆ. ಇದು ಸೇಮ್ ನಾವು 2019 ದಲ್ಲಿ ಇವ್ರ ಜೊತೆಗೆ ನಾವು ಈ ಕ್ಯಾಂಪನ್ನು ಮಾಡಿದ್ದೇವೆ. ಅದರಿಂದ ಭಾಳ ಮಂದಿಗೆ ಇಲ್ಲಿ ಬೆನಿಫಿಟ್ ಆಗಿದೆ, ಫಾಯ್ದೆ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಇವತ್ತು ನನ್ಗೆ ಅನ್ಸೋ ಮಟ್ಟ ಅರೌಂಡ್ 750 ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದಾವ. ಅದರಿಂದ ಆಜು ಬಾಜು ಊರಿಂದ ಮಂದಿಗೆ ಇದರಿಂದ ಭಾಳ ಬೆನಿಫಿಟ್ ಆಗ್ತಿದೆ ಅಂತ ನಾನು ಬಯಸ್ಕೊಳ್ತೇನೆ. ಮತ್ತು ಡಾಕ್ಟರ್ ಅವ್ರ ಜೊತೆಗೆ ಮಾತಾಡೋ ಟೈಮಿಗೆ ಡಾಕ್ಟರ್ ಅವರು ಏನಂದ್ರು, ಇಲ್ಲಿ ಏನೂ ಪ್ರಾಬ್ಲಮ್ ಆಯಿತು, ದೊಡ್ಡ ಪ್ರಾಬ್ಲಮ್ ಇದ್ರೆ ನಾನು ಹುಬ್ಳಿಗೆ ಕರಿತೇನೆ, ಹುಬ್ಳಿಗೆ ಕರೆದ ರಿಯಾಯಿತಿ ದರದಲ್ಲಿ ನಾವು ಅವರಿಗೆ ಆಪರೇಟ್ ಮಾಡೋದು ಮತ್ತು ಏನಾರ ಚಿಕಿತ್ಸೆ ಮಾಡೋದಿದ್ರೆ ನಾವು ರಿಯಾಯಿತಿ ದರದಲ್ಲಿ ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೆ ಅನಿಸ್ತೈತಿ ಜಯಪ್ರಿಯ ಹಾಸ್ಪಿಟಲ್ ಈ ಭಾಳ ಒಂದು ಒಳ್ಳೇದು ಕೆಲಸ ಮಾಡ್ತಾ ಇದೆ. ಮತ್ತು ನಮ್ದು ಕಾರ್ಖಾನೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಯಾವಾಗಲೂ ಇಂಥ ಕಾರ್ಯಕ್ರಮಕ್ಕೆ ನಾವು ಮುಂದೆ ಇದ್ದೇವೆ. ಮತ್ತು ನಮ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿ ಸಲ ಯಾವುದಾದ್ರು ಒಂದೊಂದು ಕ್ಯಾಂಪನ್ನು ಮಾಡ್ತಾ ಇರ್ತೀವಿ. ಈಗ ಫೆಬ್ರವರಿ ತಿಂಗಳದಾಗೂ ಇನ್ನೊಂದು ಕ್ಯಾಂಪ್ ಇದೆ. ಬಟ್ ಈ ಸದ್ಯಗಾಗಿ ಈ ಕ್ಯಾಂಪದ್ದು ಎಲ್ಲರೂ ಬೆನಿಫಿಟನ್ನು ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಹಜವಾಗಿ ಒಂದು ಮಾತಿದೆ, ವೈದ್ಯರು ಹಸನ್ಮುಖಿಯಾಗಿದ್ದರೆ ರೋಗಿಗಳ ರೋಗಗಳನ್ನು ಅತಿ ಶೀಘ್ರದಲ್ಲಿ ಉಪಶಮನಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆ ರೋಗಿಗಳು ಕೂಡ ಹಾಗೆಯೇ ವೈದ್ಯರ ಹತ್ರ ನೇರವಾಗಿ ಯಾವುದೇ ಸಂದೇಹವಿಲ್ಲದೆ ತಮ್ಮ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗಾಗಿ ಡಾಕ್ಟರ್ ಕಟ್ಟಿಯವರು ಹಸನ್ಮುಖಿಯಾಗಿದ್ದಾರೆ. ಬಹುಶಃ ಇದು ಜಯಪ್ರಿಯ ಆಸ್ಪತ್ರೆಯ ಸೌಭಾಗ್ಯ ಅಂತ ಭಾವಿಸ್ಕೊಳ್ತಾ ಈ ಶಿಬಿರವನ್ನು ಇಲ್ಲಿ ಆಯೋಜಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರಿ. ಸರ್, ಏನು ಹೇಳ್ತೀರಿ ಈ ಶಿಬಿರದ ಬಗ್ಗೆ? ನಾನು ಡಾಕ್ಟರ್ ಕಟ್ಟಿ ಜಯಪ್ರಿಯ ಆಸ್ಪತ್ರೆಯಲ್ಲಿ ಸುಮಾರು 20 ವರ್ಷದಿಂದ ನಾನು ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಆಸ್ಪತ್ರೆಯು ಎಲ್ಲ ಸುತ್ತಮುತ್ತಲ 5-6 ಜಿಲ್ಲೆಗಳಲ್ಲಿ ಉಚಿತ ಕ್ಯಾಂಪ್ಗಳನ್ನು ಮಾಡಿ ಕಣ್ಣಿನ ಪರೆಗೆ ಯಾರ್ಯಾರು BPL ಕಾರ್ಡ್ ಹೋಲ್ಡರ್ ಇದ್ದಾರೋ ಅವರಿಗೆಲ್ಲ ಫ್ರೀ ಆಪರೇಷನನ್ನು ಮಾಡಿದ್ದೇವೆ. ಸುಮಾರು ಒಂದು 60,000 ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ನಾವು ಒಂದು 20 ವರ್ಷದಲ್ಲಿ ಮುಗಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಫಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ಜೈನ್ ಸಾಹೇಬ್ರಿಗೆ, ಆಮೇಲೆ ರಾಜೇಶ್ ತಿವಾರಿ ಸರ್ಗೆ, ಡಾಕ್ಟರ್ ಸರ್ಗೆ ಈ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬ ಋಣಿಯಾಗಿದ್ದೇನೆ. ಈ ಥರ ಕ್ಯಾಂಪ್ಗಳು ತುಂಬ ಬೇಕು. ಈಗಿನ ಟೈಮಿನಲ್ಲಿ ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮಾಧ್ಯಮ ಭಾಳ ಮುಂದಾಗಿದೆ. ಈ ಸೋಷಿಯಲ್ ಮಾಧ್ಯಮದಲ್ಲಿ ತುಂಬ ಜನರು ತುಂಬ ಏನೇನೋ ವಿಷಯಗಳನ್ನ
ಇದ್ಬಿಡ್ತಾರೆ, ಹೇಳ್ತಿರ್ತಾರೆ. ಸೊ ಅದರಲ್ಲಿ ಏನು ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಸೊ ಈ ಥರ ಶಿಬಿರಗಳು ಆದರೆ ಅಂದರೆ ಕಣ್ಣಿನ ತಪಾಸಣೆ ಆಗಿ ಹಾಗೆ ಅವರಿಗೆ ಅವೇರ್ನೆಸ್ ಮೂಡಿಸೋದು ತುಂಬ ಮುಖ್ಯ. ಸೊ ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಕ್ಯಾಂಪಿನಲ್ಲಿ ಚಶ್ಮಾ ನಂಬರ್ ಚೆಕಿಂಗ್ ಮಾಡ್ತಿದ್ದೀವಿ. ಕಣ್ಣಿನ ಪೊರೆ ಯಾರಿಗಿದೆಯೋ ಅವ್ರದ್ದು ಚೆಕ್ ಆಗುತ್ತೆ. ಆಮೇಲೆ ಗ್ಲಾಕೋಮಾ ಚೆಕಪ್ ಆಗ್ತಾ ಇದೆ, ಡಯಾಬಿಟಿಕ್ ರೆಟಿನೋಪತಿ ಚೆಕಪ್ ಆಗ್ತಾ ಇದೆ. ಕಣ್ಣಿನಲ್ಲಿ ಏನೇನು ಅಂಶಗಳು ಇರುತ್ತವೋ ಎಲ್ಲದೂ ಈ ಶಿಬಿರದಲ್ಲಿ ಚೆಕಪ್ ಮಾಡುತ್ತಿದ್ದೇವೆ. ಸರ್ ಹೇಳ್ದಂಗೆ ಸರ್ ಜೊತೆ ಕೋಆಪರೇಷನ್ ಮಾಡಿ ಅವರು ನಮ್ಗೆ ಇಂಥ ದೊಡ್ಡ ಸ್ಥಳವನ್ನು ಕೊಟ್ಟಿದ್ದಾರೆ, ಹಾಗೂ ಕ್ಯಾಂಪಿಗೆ ಎಲ್ಲ ಜನರನ್ನು ಇದು ಮಾಡಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದ ಅಸೋಸಿಯೇಷನ್ಗಳು ತುಂಬ ಮುಂದಾದರೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು 2 ಮಾತನ್ನು ಮುಗಿಸುತ್ತೇನೆ. ಸಹಜವಾಗಿ ಇಂಥ ಶಿಬಿರಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಶಿಬಿರದ ದಿನ ನೀವು ಇಂತಿಷ್ಟು ಈ ಶಿಬಿರಕ್ಕೆ ಜನರು ಬರ್ಬೋದು, ಇಷ್ಟು ಜನ ಬಂದರೆ ನಾವು ಇಷ್ಟು ಜನರಿಗೆ ಈ ರೀತಿಯ ಸೌಲಭ್ಯಗಳನ್ನು ಕೊಡ್ಬೋದು. ಒಂದು ಸಹಜವಾಗಿ ನೀವು ಒಂದು ಇಷ್ಟೇ ಜನರಿಗೆ ಅಂತೇಳಿ ಒಂದು ಕಲ್ಪನೆಯನ್ನು ಅಥವಾ ಒಂದು ಗುರಿಯನ್ನು ಇಟ್ಕೊಂಡಿರ್ತೀರಿ. ಹಾಗಾಗಿ ಈ ಶಿಬಿರದಲ್ಲಿ ಎಷ್ಟು ಜನ ಬರ್ಬೋದು ಎನ್ನುವಂಥ ನಿರೀಕ್ಷೆಯಲ್ಲಿ ನೀವು ಈ ಶಿಬಿರದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ರಿ? ಬರೀ ನಾವು ಸುಮಾರು 400 ಜನರನ್ನು ಈ ಶಿಬಿರದಲ್ಲಿ ಶಿಬಿರಾರ್ಥಿಗಳು ಇರ್ಬೋದು ಅಂತ ನಮ್ಮ ಅನಿಸಿಕೆ. ಅದು ಮೋಸ್ಟ್ಲಿ ಅಷ್ಟು ಆಗತ್ತೆ ಅನ್ಕೋತೀವಿ ನಾವು, ಅಥವಾ ಅದನ್ನ ಮೀರಿ ಆಗ್ಬೋದೇನೋ. ಸರ್ ಎಲ್ಲ ಪಬ್ಲಿಕ್ ಆಲ್ರೆಡಿ 275 ಮಂದಿ ರಿಜಿಸ್ಟ್ರೇಷನ್ ಆಗಿದ್ದಾವೆ. ಇನ್ನು 4 ಮಠ ಇದು ಶಿಬಿರ ನಡೀತಾ ಇದೆ. ಶಿಫ್ಟ್ ಪ್ರಕಾರ ಸಿಬ್ಬಂದಿ ವರ್ಗದವರು ಬರುತ್ತಾರೆ. ಆಮೇಲೆ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ಬೇಕಂದ್ರೆ, ನಮ್ಮ ಆಸ್ಪತ್ರೆ ಇವಾಗ ESI ರಿಕಗ್ನೇಷನ್ ಇದೆ. ಸೊ ESI ಕಾರ್ಡ್ ಹೋಲ್ಡರ್ ಯಾರೇ ಇದ್ದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಈ ಮಿಲ್ಲಿನಲ್ಲಿ ಯಾರು ESI ಕಾರ್ಡ್ ಹೋಲ್ಡರ್ ಇದ್ದಾರೋ ಅವರಿಗೆ ಫ್ರೀ ಚಿಕಿತ್ಸೆಯನ್ನು ನಾವು ಒದಗಿಸಲು ಮುಂದಾಗಿದ್ದೇವೆ. ಮಾಹಿತಿಗಾಗಿ ಧನ್ಯವಾದಗಳು ಸರ್. गुड आफ्टरनून एवरीबडी, मैं डॉक्टर ज्ञानदीप गांवकर, असिस्टेंट जनरल मैनेजर एट वेस्ट कोस्ट पेपर मिल हॉस्पिटल। आज हमारा इधर ENT और आई का कैंप चल रहा है। तो मेरा निवेदन है सब लोगों को कि इस दुनिया में अभी जो हमारा फेज चल रहा है पृथ्वी पे, तो पहली बार मानव के इतिहास में हम आँख पर इतना स्ट्रेस है, और स्ट्रेस इसकी वजह से आ रहा है कि हम जो मोबाइल देख रहे हैं, जो टीवी स्क्रीन देख रहे हैं, जो हमारा स्क्रीन टाइम हो रहा है, वो इतना पहले कभी नहीं था। इतना इसकी वजह से आँख के ऊपर स्ट्रेस आता है। ये वीडियो जो इतना बड़ा चीज़ होना चाहिए था, हम इतना छोटा स्क्रीन पे देखते हैं, उसकी वजह से आँख पे स्ट्रेस आता है। फिर जो पढ़ाई कर रहे हैं, जो भी कर रहे हैं, उसकी वजह से जो भी आँख पे स्ट्रेस आ रहा है, उसकी वजह से बहुत बीमारियां हो रही है अभी यंगर जनरेशन के लिए, रिफ्रैक्टिव एरर्स, फिर जो बीमारियां आँख की। तो अभी हमारे मैनेजमेंट में इधर हमारे हॉस्पिटल में इधर कैंप ऑर्गेनाइज किया है फ्री ऑफ कॉस्ट। तो कैंप चल रहा है। मेरा निवेदन है सब लोगों को कि जो भी वीडियो देख रहे हैं, 4 बजे तक हमारा कैंप चलेगा। इधर आके अपने आई चेक कर लो और इस कैंप का जितना हो सके फ़ायदा उठाओ।